ಹುಟ್ಟು ಒಂದು ವಿಚಿತ್ರ ಅಂದರೆ ಭಗವಂತ ಕೊಟ್ಟಿರತಕ್ಕಂಥ ಈ ದೇಹ ಅಂತ ನಾವು ಅಂದ್ಕೊಂಡಿದ್ದೀವಿ, ಒಪ್ಕೊಂಡಿದ್ದೀವಿ, ಹೌದಲ್ಲ? ಮತ್ತು ಯಾಕೆ ವಿಚಿತ್ರ ಆಗಬೇಕು? ಹೌದು. ದೇವರೇ ನಮ್ಮನ್ನು ಕಳಿಸೋದ ಮೇಲೆ ಯಾಕೆ ವಿಚಿತ್ರವಾಗಿ ನಮ್ಮ ಹುಟ್ಟಿನ ವಿಚಿತ್ರ ಅಂತ ಯಾಕೆ ಅನ್ಕೋಬೇಕು? ಪವಿತ್ರ ಅಂತ ಅನ್ಕೋಬಹುದಲ್ಲ? ಹೌದು. ಆದರೆ ಅನ್ಕೋಬಹುದು, ಭಗವಂತನ ಕೆಲಸ ಸರಿಯಾಗಿದೆ, ಆದರೆ ನಾವು ತಿಳ್ಕೊಂಡಿರ್ತಕ್ಕಂಥದ್ದು ನಡ್ಕೊಳ್ತಾ ಇರ್ತಕ್ಕಂಥ ಕೆಲಸ ತಪ್ಪಾಗಿದೆ ಅಂತ ನಮಗೆ ಅರ್ಥ ಆಗಿಲ್ಲ. ಅದಕ್ಕೆ ಕಾರಣ ಒಂದು ವಿಷಯ, ಮಗು ಹುಟ್ಟಬೇಕಾದ್ರೆ ನೋವಿಂದನೇ ಹುಟ್ಟತ್ತೆ, ನೋವಿನಲ್ಲೇ ಹುಟ್ಟತ್ತೆ. ಪ್ರಪಂಚ ನೋಡೋವರೆಗೂ ನೋವಿನಿಂದನೇ ಬರುತ್ತೆ, ಅನುಭವಿಸುತ್ತೆ. ಬೆಳೀತಾ ನೋವಲ್ಲೇ ಇರುತ್ತೆ, ಜೀವನ ನೋವಲ್ಲೇ ಕಳೆಯುತ್ತೆ, ಕೊನೆಗೊಂದು ಸಲ ನೋವಲ್ಲೇ ಸಾಯುತ್ತೆ. ಈ ಉತ್ತರ ಏನಿದಕ್ಕೆ? ಈಗ ದೇವರಿಗೂ ಇದಕ್ಕೂ ಸಂಬಂಧ ಇದೆಯಾ ಇಲ್ವಾ ಅಂತಕ್ಕಂಥದ್ದು ನಾವೇ ಅರ್ಥ ಮಾಡ್ಕೋಬೇಕು. ಇದು ದೇವರಿಗೆ ಸಂಬಂಧಪಟ್ಟದ್ದಲ್ಲ. ಇದಕ್ಕೆ ಕವಳದಿಂದ ಕಳವಳ ಅಂತ ಹೇಳ್ತಾರೆ ಹಿಂದಿನವರು. ಊಟ ಕವಳದಿಂದ ಕಳವಳ ಆಗಿರೋ ದೆಸೆಯಿಂದ ಜೀವನವೆಲ್ಲ ವಿಚಿತ್ರವಾಗಿದೆ ಅನ್ನೋದಕ್ಕೆ ಮೂಲವಾಗಿರ್ತಕ್ಕಂಥ ಸತ್ಯ. ನಾವು ಇದ್ರ ಬಗ್ಗೆ ಯಾವುದೇ ಕಾರಣಕ್ಕೂ ಯಾರನ್ನು ಕೂಡ ಸಾಮಾನ್ಯ ಕೆಲವರು ನೋಡಿ ಮಗುವಿನ ಭವಿಷ್ಯ ನಮ್ಮ ಭವಿಷ್ಯ ಅಂತಕ್ಕಂಥ ವಿಷಯಕ್ಕೆ ಬರ್ತಾರೆ. ಭವಿಷ್ಯ ಅಂತಕ್ಕಂಥದ್ದು ತಾಯಿಯ ಗರ್ಭದಲ್ಲಿ ಮಗು ಇರಬೇಕಾದಂಥ ಸಂದರ್ಭದಲ್ಲಿ ತಾಯಿ ಏನು ಸೇವನೆ ಮಾಡಿರ್ತಕ್ಕಂಥ ರೀತಿ ನೀತಿ ಇರುತ್ತಲ್ಲ, ಅದು ಮಗುವಿನ ಭವಿಷ್ಯ ಆಗಿರುತ್ತೆ. ಯಾಕೆ ಅಂದರೆ ಆ ವೇದನೆ, ನೋವು, ಬೇಜಾರು ಏನು ಹಿಂಸೆ ಪಟ್ಟಿರ್ತದೆ ತಾಯಿ, ಅದರ ಪ್ರತಿರೂಪನೇ ಮಗುವಿನ ಭವಿಷ್ಯವಾಗಿ ನಿರ್ಮಾಣ ಆಗಿ ಫಿಕ್ಸ್ ಆಗಿರುತ್ತೆ.